ಮಾಸೂರು ಕೆರೆಯ ಪಕ್ಕದ ಗುಡ್ಡದಲ್ಲಿ ಮಿಥುನ ದ್ವಂದ್ವ ಎನ್ನುವಂತಹ ಎರಡು ರಕ್ಕಸರು ಇತ್ತಲಾಗಿ ಮಿಥುನ ದ್ವಂದ್ವ ಎಂಬ ಇಬ್ಬರು ರಕ್ಕಸರು ಹಗಲಿನಲ್ಲಿ ಚಿಗರೆಗಳಾಗಿ ಇಂತುಳ್ಳ ರಾತ್ರಿ ಹೊತ್ತಿನಲ್ಲಿ ರಾಕ್ಷಸರಾಗಿ ಬರುವಂತಹ ಶಿವಭಕ್ತರನ್ನ ಕಾಣತೊಡಗಿದರು. ಅದೇ ಸಂದರ್ಭಕ್ಕೆ ನಮ್ಮ ಗುರು ರೇವಣ ಸಿದ್ದೇಶ್ವರನು ಈಗಿರುವ ಇಂತಪ್ಪ ಹಾವೇರಿ ಜಿಲ್ಲಾ ಹಿರೇಕೇರೂರು ತಾಲೂಕು ಮಾಸೂರು ಎಂಬ ಪುಣ್ಯಕ್ಷೇತ್ರದಲ್ಲಿ ಪವಾಡ ಮಾಡುತ್ತಿದ್ದ. ಮಾಸೂರು ಮತ್ತು ಕಸವಿಪುರ ಅಂದರೆ ಈಗಿನ ಕವಾಸ್ಪುರದ ನಡುವಿರುವ ಗುಡ್ಡದಲ್ಲಿ ಒಂದು ಇಂತಪ್ಪ ಲಿಂಗವು ಇತ್ತು. ಆ ಲಿಂಗದಲ್ಲಿ ಪರಮಾತ್ಮನ ಇಂತಪ್ಪ ಶಾಪದಿಂದ ಅದೇ ರಾಕ್ಷಸರು ಹಗಲು ತಗಣಿಗಳಾಗಿ ರಾತ್ರಿ ಓಡಾಡುವ ಜನರಿಗೆ ತೊಂದರೆ ಕೊಡುತ್ತಿದ್ದರು. ಅಂತಲೇ ಆ ಇಂತಪ್ಪ ರಾಕ್ಷಸರನ್ನು ಧ್ವಂಸ ಮಾಡಬೇಕೆಂದು ನಮ್ಮ ಗುರುದೇವರ ಸಿದ್ದೇಶ್ವರನ ಅದೇ ಇಂತಪ್ಪ ಈಶ್ವರ ದೇವಸ್ಥಾನದಲ್ಲಿ ಬಂದಾಗ ನಡುರಾತ್ರಿ ಆಯಿತು. 12 ಗಂಟೆಯ ಸಮಯ. ಆ ಅವೆರಡು ರಾಕ್ಷಸಗಳು ಇಂದಿಗೆ ಒಳ್ಳೆಯ ಆಹಾರ ಸಿಕ್ಕಿತೆಂದು ಆ ಗುರು ರೇವಣ ಸಿದ್ದೇಶ್ವರನನ್ನು ನುಂಗಲು ಕೆಳಗಿಳಿದು ಬರುವಂತಹ ಸಂದರ್ಭದಲ್ಲಿ ನಮ್ಮ ಗುರು ರೇವಣ ಸಿದ್ದೇಶ್ವರನ ತನ್ನ ಉರಿನೇತ್ರವನ್ನು ಅವೆರಡು ರಾಕ್ಷಸಗಳ ಮೇಲೆ ಬಿಟ್ಟ. ಆಗ ಅವೆರಡು ರಾಕ್ಷಸಗಳು 2 ಕಬ್ಬಿಣದ ಗುಂಡುಗಳಾದರು. ಅವೆರಡು ಕಬ್ಬಿಣದ ಗುಂಡುಗಳನ್ನು ತೆಗೆದುಕೊಂಡು ಮುಂದಕ್ಕೆ ಕಸಬೀಪುರ ಅಂದರೆ ಈಗಿನ ಕವಾಸ್ಪುರಕ್ಕೆ ಬಂದು ಓರ್ವ ಇಂತಪ್ಪ ಕಮ್ಮಾರನ್ನು ಕುಲಿಮೆ ಹಚ್ಚಿಕೊಂಡು ಕಬ್ಬಿಣವನ್ನು ಹದ ಮಾಡುವ ಸಂದರ್ಭದಲ್ಲಿ ಇವೆರಡು ಕಬ್ಬಿಣದ ಗುಂಡುಗಳನ್ನು ಆಯುಧ ಮಾಡಿಕೊಡಬೇಕು ಎಂದು ಕೇಳಿದಾಗ ಆ ಕಮ್ಮಾರನು ಯಾಕಾಗಲೊಲ್ಲದು ಎಂದು ಗಂಡು ಕಬ್ಬಿಣದ ಗುಂಡನ್ನು ತೆಗೆದು ಹದನಾಗಿ ಮಾಡಿ ಶಂಭೋ ಒಂದು ಆಯುಧವನ್ನೇನೋ ಮಾಡಿದ. ಆದರೆ ಹೆಣ್ಣು ಕಬ್ಬಿಣದ ಗುಂಡು ರಕ್ತದ ಆಸೆಗೆ ಎಷ್ಟು ಹೊಡೆದರೂ ಮುಂದಕ್ಕೆ ಚಾಚಲಿಲ್ಲ. ಆಗ ನಮ್ಮ ಗುರು ರೇವಣ ಸಿದ್ದೇಶ್ವರನು ಆ ಕಂಬಾರನ ಎದುರಿಗೆ ನಿಂತು ಕೆಂಪು ದಾಸವಾಳವನ್ನು ತೆಗೆದುಕೊಂಡು ಆ ಕಬ್ಬಿಣದ ಗುಂಡಿನ ಹತ್ತಿರ ತಿರುಗುತ್ತಾ ನಿಂತ ಅದು ರಕ್ತವೆಂದು ಚಾಚುತ್ತಾ ಮುಂದಕ್ಕೆ ಬರತೊಡಗಿತು. ಕಮ್ಮಾರನಿಗೆ ಸೊನ್ನೆ ಮಾಡಿದ. ಕಮ್ಮಾರನ ಬಲವಾದ ಸುತ್ತಿಗೆಯಿಂದ ಹೊಡೆದಾಗ ಆ 2 ಆಯುಧಗಳಾದವು. 2 ಆಯುಧಗಳನ್ನು ತೆಗೆದುಕೊಂಡು ಅದೇ ಸಂದರ್ಭಕ್ಕೆ ಒಂದು ಕಬ್ಬಿಣದ ಆಯುಧವನ್ನು ನಮ್ಮ ಗುರು ರೇವಣ ಸಿದ್ದೇಶ್ವರ ಅಂದರೆ ಸೋಮನಾಥನು ಅದೇ ಮಧುಮಾಸೂರ್ ಎಂಬ ಕೆರೆಯಲ್ಲಿ ಬಿಟ್ಟ. ಇನ್ನೊಂದು ಆಯುಧವನ್ನು ಉಜ್ಜಯಿನಿಪುರದ ಅರಸು ವಿಕ್ರಮಾದಿತ್ಯನಿಗೆ ಕೊಟ್ಟು ರಾಜ್ಯಭಾರ ಮಾಡಲು ತಿಳಿಸಿದ. ಮದಗದ ಕೆರೆಗಳಿಗೆ ಇದ್ದಿರುವಂತಹ ಇಂತಪ್ಪ ಕಬ್ಬಿಣದ ಆಯುಧವು ಉಜ್ಜಳ ಮಹಾರಾಜನಿಗೆ ತಿಳಿದ ಕ್ಷಣವೇ ಆ ಆಯುಧವನ್ನು ಹೊರಗೆ ತೆಗೆದ. ಕರ್ಪೂರನೆಂಬ ಮಂತ್ರವಾದಿಯನ್ನು ಕರೆದುಕೊಂಡು ಬಂದರು. ಕರ್ಪೂರನೆಂಬ ಮಂತ್ರವಾದಿಯು 12,000 ಬಾಲಕಿಯರನ್ನು ಆ ಕೆರೆಗೆ ಆಹುತಿ ಕೊಟ್ಟರೆ ಖಡ್ಗವನ್ನು ತೆಗೆಯಬಲ್ಲೆ ಎಂದ. ಉಜ್ಜಳ ಮಹಾರಾಜರು ಸುತ್ತ ದೇಶವೇ ತಿರುಗಿ 11,999 ಮಂದಿ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದರು. ಒಬ್ಬ ಬಾಲಕಿ ಕೈ ಕಡಿಮೆಯಾದಳು. ಅವಳು ರೇವಣಾಂಬೆ ಎನ್ನುವಂತಹ ಭಕ್ತಳ ಭಕ್ತಿಗೊಲಿದು ಇದೇ ನಮ್ಮ ಶ್ರೀಮೇಶ್ವರನು ಅವಳಿಗೆ ಮಗಳಾಗಲೆಂದು ಆಶೀರ್ವಾದ ಮಾಡಿದಂತಹ ಬಾಲಕಿಯನ್ನು ಕೂಡ ಕೊನೆಯದಾಗಿ ಕರೆದುಕೊಂಡು ಬಂದರು. ಆಗ ರೇವಣಾಂಬೆ ಹೇಳುತ್ತಾಳೆ, ಪರಮಾತ್ಮ ನೀ ಕೊಟ್ಟ ವಸ್ತುವಂತೂ ನೀನೇ ತೆಗೆದುಕೊಳ್ಳುವೆಲ್ಲ, ರಕ್ಷಣೆ ಮಾಡು ಎಂದಾಗ ಪುನಃ ರೇವಣ ಸಿದ್ಧನು
ಎಂಬ ಕೆರೆಗೆ ಬಂದು ಆ ಕರ್ಪೂರನೆಂಬ ನಿನಗೆ ಖಡ್ಗವು ಬೇಕಾದರೆ ನಾನು ತೆಗೆದುಕೊಳ್ಳುತ್ತೇನೆ, 12,000 ಬಾಲಿಕೆಯರನ್ನು ಆಯ್ದ ಇಂತಪ್ಪ ಆಹುತಿ ಕೊಡಬೇಡವೆಂದು ಅದೇ ಮದಗದ ಕೆರೆಯಲ್ಲಿ ಮುಳುಗಿ ಕಬ್ಬಿಣದ ಇಂತಪ್ಪ ಆಯುಧವನ್ನು ತೆಗೆದುಕೊಂಡು ಬಂದ. ಅದೇ ಇಂತಪ್ಪ ಬಿಜ್ಜಳ ಮಹಾರಾಜನಿಗೆ ಕೊಡಲು ಹೋದಾಗ ಅದು ಅವನಿಗೆ ಸರ್ಪದ ಉಪಾದಿಯಲ್ಲಿ ಕಾಣಲು ಪ್ರಾರಂಭಿಸಿತು. ಆಗ ಆ ಬಿಜ್ಜಳ ಮಹಾರಾಜನು ಈ ಖಡ್ಗವು ಈ ಸರ್ಪವು ನನಗೆ ಬೇಡ ಪರಮಾತ್ಮ, ನೀನೇ ತೆಗೆದುಕೋ ಎಂದಾಗ ಅದನ್ನು ಗುರು ರೇವಣ ಸಿದ್ದೇಶ್ವರನ ಸರ್ಪವನ ಘತ್ತವನ್ನಾಗಿ ಅಲ್ಲಿಂದ ಮುಂದೆ ಬರುವಂತ ಇದೇ ಸುರಗಿಹಳ್ಳಿ ಎಂಬ ಪುಣ್ಯಕ್ಷೇತ್ರದಲ್ಲಿ ರೇವಣ ಸಿದ್ದೇಶ್ವರನ ಭಕ್ತರು ಮದುವೆ ಮಾಡುವ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ಮಗು ಮಕ್ಕಳನ್ನು ಸುರುಗಿ ಎರೆಯುವಂತಹ ಸಂದರ್ಭದಲ್ಲಿ ಅದೇ ಬಂದು ದರ್ಶನ ಕೊಟ್ಟು ಆ ಮನೆಯ ಸದ್ಭಕ್ತರಿಗೆ ಹೇಳುತ್ತಾನೆ, ಈ ಸುರಗಿಹಳ್ಳಿ ಎಂಬ ಪುಣ್ಯಕ್ಷೇತ್ರದಲ್ಲಿ ನಾನು ವಾಸ ಮಾಡುತ್ತೇನೆ, ಅದಕ್ಕಾಗಿ ಈ ಊರಿಗೆ ಸುರಗಿಹಳ್ಳಿ ಎಂಬ ಹೆಸರು ಬರಲಿ. ಮೊಟ್ಟ ಮೊದಲಿಗೆ ಬಲ್ಲಿಪಾಕ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿದ್ದಕ್ಕಾಗಿ ನನಗೆ ಈ ಗ್ರಾಮದಲ್ಲಿ ಸೋಮೇಶ್ವರನೆಂಬ ನಾಮಾಂಕಿತವನ್ನು ಕರೆಯಲೆಂದು ಸುರಗಿಹಳ್ಳಿ ಗ್ರಾಮದಲ್ಲಿ ಸೋಮನಾಥನೆಂಬ ಹೆಸರನ್ನು ಪಡೆದು ಭಕ್ತರನ್ನು ಉದ್ಧಾರ ಮಾಡುತ್ತಿರುವುದು ನೋಡ ಭದ್ರಕಾಳಿ ರಮಣ ಬಹುಪರ